22 ಸಾರಿ. ಅಂದರೆ ತುಂಬ ಟೈಮ್ ತೊಗೊಂಡು ಜಾಸ್ತಿ ಚೆನ್ನಾಗಿ ಮಾಡ್ದು ಅಂತ ಹೇಳಕ್ಕೆ ಹೋದೆ ನೀವು ಸತಿ. ಸೊ ನಮಗೆ ಥಿಯೇಟ್ರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು. ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತು ಸುವರ್ಣ ನನಗೆ ಯಾವಾಗಲೂ ಸಡನ್ನಾಗಿ ಒಂದು ದಿವಸ ತುಂಬ ಮೆಸೇಜ್ಗಳು ಬಂದವು, ಅವತಾರ್ ಪುರುಷ 2 ಯಾವಾಗ ಅಂತ. ಸೊ ನಾನು ಏನು ಇವತ್ತು ಸಡನ್ನಾಗಿ ಇವತ್ತೇ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು. ಸೊ ಅದಾದಮೇಲೆ ನನಗೆ ಯಾವುದೇ ಪೋಸ್ಟ್ ಹಾಕಿದ್ರು, ಯಾವುದೇ ಇದಾದರೂ ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು, ಪಾರ್ಟ್ 2 ಯಾವಾಗ ಅಂತ. ಈವನ್ ಒಂದು ಸರಳ ಪ್ರೇಮಕತೆ ಪ್ರಮೋಷನ್ ಹೋದಾಗಲೂ ಸೊ ಯಾವಾಗ ಹೋದಾಗಲೂ ಅಂದರೆ ನನಗೆ ತುಂಬ ಕ್ವಶನ್ಸ್ ಬರೋದು. ಸೊ ಫೈನಲಿ VFX ಈ ಪೋರ್ಷನ್ಸ್ ಎಲ್ಲ ತುಂಬ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ನ ನಾನು ಅಡ್ಜಸ್ಟ್ ಮಾಡೋಕ್ಕಾಗಿರಲಿಲ್ಲ. ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ 22 ಅಂತ ಡಿಸೈಡ್ ಮಾಡಿದ್ರು. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಅದಕ್ಕೆ ನಾವು ಗುಟ್ಟು ಇದ್ದೀವಿ. ಅಫ್ಕೋರ್ಸ್ ನೀವು ಪಾರ್ಟ್ 1ಗೂ ತುಂಬ ಸಪೋರ್ಟಿವ್ ಆಗಿದ್ರಿ. ಸೊ ಪಾರ್ಟ್ 2ಗೂ ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಅಂದರೆ ಪಾರ್ಟ್ 1ನ ರೆಗ್ಯುಲರ್ ಟೈಮ್ ಇಂಟರ್ವಲಲ್ಲಿ ನೋಡಿದ್ದಾರೆ. ಫಸ್ಟ್ ಡೇ ಒಬ್ಬರು ನೋಡಿದ್ರು, ಲಾಸ್ಟ್ ಡೇ ಒಬ್ಬರು ಥಿಯೇಟ್ರಲ್ಲಿ ನೋಡಿದ್ದಾರೆ, ಅದು ಬಿಟ್ಟು ಟಿ ವಿಲಿ ನೋಡಿದ್ದಾರೆ, ಅಮೆಝಾನ್ ನೋಡಿದ್ದಾರೆ. ಬಟ್ ಇಷ್ಟು ಜನಕ್ಕೂ ಪಾರ್ಟ್ 2 ಅಂದರೆ ಒಂದು ಕುತೂಹಲಕಾರಿ ಇದೆ. ಸೊ ಅವ್ರು ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥಿಯೇಟ್ರಿಗೆ ಅಂತ ಕೇಳ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ರಿವೀಲ್ ಆಗೋದು ಥಿಯೇಟ್ರಲ್ಲೇ. ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದರೆ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸು ಈ ಅಪ್ಡೇಟ್ ಎಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ. ಮಾರ್ಚ್ 22 ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ. ಇಲ್ಲ ಪಾರ್ಟ್ 2 ಫುಲ್ ಆಗುತ್ತೆ. ಪಾರ್ಟ್ 2 ಇಷ್ಟ ಆದರೆ ಆಮೇಲೆ ಪಾರ್ಟ್ 3 ಬರೀಬೋದು. ಅಂದರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ. ಕೆಲವೊಂದು ಅಲ್ಲಿ ಅಂದರೆ ಈ ಕುಮಾರ ಶ್ರೀನಗರ ಕಿಟ್ಟಿ ಸರ್ ಕ್ಯಾರೆಕ್ಟ್ರು ನಾವು ಓಪನ್ ಮಾಡಿಬಿಟ್ಟಿದ್ದೀವಿ. ಸೊ ಇಲ್ಲಿ ಅವ್ರದ್ದು ಮತ್ತು ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ. ಅವೆಲ್ಲ ತುಂಬ ಅಂದರೆ ರೋಮಾಂಚನ ಮೂಮೆಂಟ್ಸ್ ಇದೆ. ಅಂದರೆ VFX ಎಲ್ಲ ಹ್ಯೂಜ್ ಇದೆ. ಒಂದು ಹೊಸ ಕ್ರಿಯೇಚರ್ಸ್ಗಳು ಬರುತ್ತೆ. ಆ ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ದಾರ್ಕ ಅಷ್ಟೋಶ್ರಣ ಕ್ಯಾರೆಕ್ಟರು ಇವೆಲ್ಲ ತುಂಬ ಎವಾಲ್ವ್ ಆಗ. ಸಾಂಗ್ಸು ಒಂದು ಅಂದರೆ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು, ಈಗ ನೋಡಿದ್ರಲ್ಲ, ಆ ಬಿಜ್ಜುದೊಂದು ಸಾಂಗ್ ಇದೆ. ಯುನಿಕ್ನೆಸ್ ಇದೆ. ಅಂದರೆ ಆ ಸಾಂಗಲ್ಲಿ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೊಗಳುತ್ತೀವಿ, ಕೈಂಡ್ ಆಫ್ ರ್ಯಾಪ್ ಆ್ಯಂಡ್ ಮಿಕ್ಸ್ಡ್ ಇದೆ. ಶಿಶುನಾಳ ಶರೀಫ್ರದ್ದು ಇದು ತೊಗೊಂಡಿದ್ವಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅದೊಂದು ಯೂಸ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ. ಸೊ ಈಗ ಜನ ಏನು ಇಷ್ಟಪಡ್ತಾ ಇದ್ದಾರೆ ಅಂತ, ಟಾಕ್ಸಿಕ್ಕು, ನೆಗೆಟಿವಿಟಿ, ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ. ಅಂದರೆ ಯಾವುದೇ ಟ್ರೋಲ್ ಯೂಸ್ ಮಾಡಿಲ್ಲ. ಸಾಂಗ್ ಅಂದರೆ ಆ ರೀತಿ ಇದು. ಈಗ ಫಸ್ಟ್ ಆದರೆ ಆಕ್ಸಿಡೆಂಟ್ ಆದರೆ ಜನ ಆಸ್ಪತ್ರೆಗೆ ಸೇರಿಸೋರು, ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನು. ಸೊ ಈ ರೀತಿ ಎಲ್ಲ ಹೇಳಿದ್ದೀವಿ ಅಷ್ಟೇ.